ಚಿಕ್ಕೋಡಿಯಲ್ಲಿ ಬ್ರೋಕರ್ಸ್ಗಳ ಹಾವಳಿ ಹೆಂಗಿದೆ ಅಂತ ನಾವು ಹೇಳ್ತೀವಿ ಕೇಳಿ. ಸರ್ಕಾರಿ ಕಚೇರಿಗಳಲ್ಲಿ ಏಜೆಂಟ್ ದಲ್ಲಾಳಿಗಳದ್ದೇ ಜೋರು ಆಗಿಬಿಟ್ಟಿದೆ. ಪ್ರತಿಯೊಂದು ಕಚೇರಿಗಳಲ್ಲೂ ಕೂಡ ಕೆಲಸಕ್ಕೆ ದುಡ್ಡು ಕೊಡಬೇಕು. ಟೇಬಲ್ ಕೆಳಗೆ ಹಣ ಕೊಡದಿದ್ರೆ ಯಾವ ಕೆಲಸವೂ ಆಗಲ್ಲ. ಚಿಕ್ಕೋಡಿಯಲ್ಲಿ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಜನರ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಚಿಕ್ಕೋಡಿಯಲ್ಲಿ ಬ್ರೋಕರ್ಸ್ಗಳ ಹಾವಳಿ ಸಿಕ್ಕಾಪಟ್ಟೆ ಆಗಿಬಿಟ್ಟಿದೆ ಅಂತೆ. ಚಿಕ್ಕೋಡಿಯಲ್ಲೂ ಕೂಡ ಇದೇ ಕತೆ, ಇದೇ ರಾಗ ಆಗಿಬಿಟ್ಟಿದೆ. ಹಿಂಗೆ ಮ್ಯಾರೇಜ್ ಸರ್ಟಿಫಿಕೇಟ್ ಹೋದ್ರೆ 5-10 ಸಾವಿರ, 25 ಸಾವಿರ, ಯಾರಾದ್ರೂ ಸತ್ತು ಹೋದ್ರೆ ಇಂದಿಷ್ಟು ಸಾವಿರ, ಹಿಂಗೆ ಪ್ರತಿಯೊಂದಕ್ಕೂ ಕೂಡ ಒಂಥರ ಇವ್ರು ರೇಟ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. MRP ತರ, ಚಿಕನ್ಗಿಂತಿಷ್ಟು, ಮಟನ್ಗೆ ಇಂತಿಷ್ಟು, ಇದೇ ತರ. ಈ ಸರ್ಟಿಫಿಕೇಟ್ಗಿಂತಿಷ್ಟು, ಈ ಸರ್ಟಿಫಿಕೇಟ್ಗಿಂತಿಷ್ಟು, DLಗಾದ್ರೆ ಇಂತಿಷ್ಟು. ಸಂಪೂರ್ಣವಾಗಿ ಏಜೆಂಟ್ಗಳು ಇಲ್ಲಿ ರಾಜ್ಯವನ್ನು ನಡೆಸ್ತಾ ಇದ್ದಾರೆ. ಏಜೆಂಟ್ಗಳು ರಾಜ್ಯ ನಡೆಸ್ತಾ ಇದ್ದಾರೆ. ರಾಜಕಾರಣಿಗಳು ನಡೆಸ್ತಾ ಇಲ್ಲ, ಅಧಿಕಾರಿಗಳು ಕೂಡ ನಡೆಸ್ತಾ ಇಲ್ಲ. ಅವ್ರು ಮಾತಾಡ್ತಾ ಹೇಳಿದ್ರು, ಅಷ್ಟು ದಿನಗಳು ಒದ್ದಾಡಿದ್ರು ಕೂಡ ಮ್ಯಾರೇಜ್ ಸರ್ಟಿಫಿಕೇಟ್ ಆಗಲಿಲ್ಲ. 25 ಸಾವಿರ ಕೊಟ್ಟು ಕೂಡಲೇ ಒಂದೇ ದಿನದಲ್ಲಿ ಆಗಿಬಿಡುತ್ತೆ. ದಟ್ ಮೀನ್ಸ್ ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಿದ ಕೂಡಲೇ ಮ್ಯಾರೇಜ್ ಸರ್ಟಿಫಿಕೇಟ್ ಬಂದಿತ್ತು, ಆದ್ರೆ ಅವ್ರಿಗೆ ಕೊಟ್ಟಿರಲಿಲ್ಲ. ಕಾರಣ ಲಂಚ ಬರಬೇಕು, ಏಜೆಂಟ್ಗಳ ಕಿಸೆ ಭರ್ತಿ ಆಗಬೇಕು. ಅಲ್ಲಿವರೆಗೂ ಅವ್ರು ಕೊಡಲ್ಲ. ಯಾವಾಗ 25 ಸಾವಿರ ರೂಪಾಯಿಗಳ ಗರಿ ನೋಟು ನೋಡಿದ್ರೋ ಆಗ ಆ ಸರ್ಟಿಫಿಕೇಟ್ ಅನ್ನ ಕೊಡ್ಲಾಯ್ತು. ಇಷ್ಟೇ ಇದರ ಅರ್ಥ, ಮರ್ಮ. ಇನ್ನು ಚಿಕ್ಕೋಡಿಯಿಂದ ರಾಜಶೇಖರ್ ಅಂತ ಹೇಳಿ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜಶೇಖರ್, ಚಿಕ್ಕೋಡಿಯ ಪರಿಸ್ಥಿತಿ ಈಗ ಯಾವ ರೀತಿ ಇದೆ? ಅಲ್ಲಿನ ಜನಗಳು ಏನೇನು ಮಾತಾಡ್ತಾ ಇದ್ದಾರೆ ಇದರ ವಿಚಾರವಾಗಿ? ಹೌದು ಕಾರ್ತಿಕ್, ದಲ್ಲಾಳಿಗಳ ಹಾವಳಿ ಹೆಚ್ಚಾಗಿದೆ. ನಾವು ಸಾರ್ವಜನಿಕರನ್ನ ಮಾತಾಡಿಸಿದಾಗ ಅವರು ಕೂಡ ಅಳಲು ತೋರಿಕೊಂಡಿದ್ದಾರೆ. ಯಾವುದೇ ಕಚೇರಿಗೆ ಹೋದ್ರು ಕೂಡ ದಲ್ಲಾಳಿಗಳ ಕೈ ಬಿಸಿ ಮಾಡಲಾಗದೆ ಯಾವುದೂ ಕೆಲಸಗಳು ಆಗುತ್ತಿಲ್ಲ. ದಲ್ಲಾಳಿಗಳ ಕೈ ಬಿಸಿ ಮಾಡಿದಾಗ ಮಾತ್ರವೇ ಫೈಲ್ಗಳು ಮೂವ್ ಆಗುತ್ತೆ, ಸರ್ಕಾರಿ ಅಧಿಕಾರಿಗಳು ಸೈನ್ ಮಾಡ್ತಾರೆ, ಅವಾಗ ಮಾತ್ರ ಕೆಲಸಗಳಾಗ್ತಿವೆ. ಅದರ ಹೊರತಾಗಿ ಯಾವುದೇ ಕೆಲಸಗಳು ಡೈರೆಕ್ಟ್ ಆಗಿ ಅಥವಾ ಯಾವುದೇ ಕೆಲಸಗಳು ಸರ್ಕಾರಿ ಫೀಸ್ಗಳ ಮೂಲಕ ಆಗ್ತಿಲ್ಲ. ಸರ್ಕಾರಿ ಫೀಸ್ಗಳು ಒಂದ್ ಕಡೆ ಆದ್ರೆ, ಸರ್ಕಾರಿ ಫೀಸ್ಗಳಿಗಿಂತ 10 ಪಟ್ಟು ದಲ್ಲಾಳಿಗಳಿಗೆ ಸಾರ್ವಜನಿಕರು ಕೊಡಬೇಕಾಗಿದೆ ಕಾರ್ತಿಕ್. ಈ ರೀತಿಯಾಗಿ ಪ್ರತಿಯೊಂದು ಕಚೇರಿಗಳಲ್ಲಿ, ಈಗ RTO ಆಗಿರ್ಬೋದು, ಸಬ್ ರಿಜಿಸ್ಟರ್ ಆಗಿರ್ಬೋದು, ತಹಸೀಲ್ದಾರ್ ಕಚೇರಿಗಳಾಗಿರ್ಬೋದು, ಹಲವಾರು ಕಚೇರಿಗಳಲ್ಲಿ ದಲ್ಲಾಳಿಗಳ ಹಾವಳಿ ಹೆಚ್ಚಾಗಿರೋದ್ರಿಂದ ಸಾರ್ವಜನಿಕರು ಇದರಿಂದ ಪರದಾಡುವಂತ ಪರಿಸ್ಥಿತಿ ಎದುರಾಗಿದೆ. ವಿಶೇಷವಾಗಿ ಸಬ್ ರಿಜಿಸ್ಟರ್ ಆಗ್ಲಿ ಅಥವಾ ಈಗ RTOಗಳಲ್ಲಾಗ್ಲಿ ಲೈಸೆನ್ಸ್ ತೆಗೆದುಕೊಳ್ಳಲು ಸಾರ್ವಜನಿಕರು ಹೋಗಿದಾಗ ಮೊದಲಾಗಿ ಅವರು ಮೀಟ್ ಮಾಡಬೇಕಾಗಿರೋದೇ ದಲ್ಲಾಳಿಗಳನ್ನ. ಅದರ ಹೊರತಾಗಿ ಯಾವ ಅಧಿಕಾರಿನೂ ಕೂಡ ಡೈರೆಕ್ಟ್ ಆಗಿ ಸಾರ್ವಜನಿಕರನ್ನ ಮೀಟ್ ಮಾಡೋ ಹಾಗಿಲ್ಲ. ಆ ರೀತಿ ಪರಿಸ್ಥಿತಿ ಚಿಕ್ಕೋಡಿಯಲ್ಲಿ ಎದುರಾಗಿದೆ ಕಾರ್ತಿಕ್. ಇದ್ರ ಬಗ್ಗೆ ಜನಗಳೇನು ಆಕ್ರೋಶ ಹೊರಹಾಕ್ತಾ ಇಲ್ವಾ ಈಗ? ಕಂಟ್ರೋಲ್? ಹೌದು ಕಾರ್ತಿಕ್, ದಿನೇ ನಾವು ಮಾತಾಡಿಸಿದಾಗ ಜನಗಳು ತುಂಬಾ ಆಕ್ರೋಶ ಭರಿತವಾಗಿದ್ದಾರೆ. ಯಾಕಂದ್ರೆ ದುಡ್ಡು ಕೊಟ್ಟರು ಕೂಡ ಕೆಲವೊಂದ್ಸರಿ ಕೆಲಸ ಆಗ್ತಿಲ್ಲ. ದಲ್ಲಾಳಿಗಳು ದುಡ್ಡು ತಗೊಂಡು ಕೂಡ ಜನಗಳಿಗೆ ಮೋಸ ಮಾಡ್ತಿದ್ದಾರೆ ಕಾರ್ತಿಕ್. ಥ್ಯಾಂಕ್ ಯು ರಾಜಶೇಖರ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ. ಇನ್ನು ಒಂದು ಈ ಖಾತಾ ಮಾಡಿಸಬೇಕಾದ್ರೆ ಯಾವ ರೀತಿಯಲ್ಲಿ ಇವರು ದುಡ್ಡು ನುಂಗ್ತಾ ಇದ್ದಾರೆ ಅನ್ನೋದು ಸಹಜವಾಗಿ ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಎಷ್ಟೋ ಆಫೀಸ್ಗಳ ಎದುರಿಗೆ, ಎಷ್ಟೋ ತಾಲೂಕು ಆಫೀಸ್ಗಳ ಎದುರಿಗೆ ರಾಜಾರೋಷವಾಗಿ ಇವರು ಬೋರ್ಡ್ ಹಾಕೊಂಡು ಕೂತ್ಕೊಂಡಿರ್ತಾರೆ. ಬೋರ್ಡ್ ಹಾಕೊಂಡು ಇಂತಿಷ್ಟು ರೇಟು ಅಂತ ಹೇಳ್ಕೊಂಡು. ಇದನ್ನ ಯಾರೂ ಕೂಡ ಪ್ರಶ್ನೆ ಮಾಡೋರೇ ಇಲ್ವಾ ಹಂಗಾದ್ರೆ? ಮಾನ್ಯ ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ ಒಂದು ದೆಹಲಿಗೆ ಪದೇ ಹೋಗ್ತಿರಲ್ಲ, ಹೋಗೋ ಬದಲಿಗೆ ಯಾವ್ದಾದ್ರು ಒಂದು RTO ಆಫೀಸ್ಗೋ ಅಥವಾ ಯಾವ್ದಾದ್ರು ಒಂದು ತಾಲೂಕು ಪಂಚಾಯತ್ಗೋ ನೇರ ನೀವು ಭೇಟಿ ಕೊಟ್ಬಿಡಿ. ಆಗ ಅಲ್ಲಿನ ವಾಸ್ತವ ಚಿತ್ರಣಗಳು ನಿಮ್ಗೆ ಗೊತ್ತಾಗುತ್ತೆ. ತಹಶೀಲ್ದಾರ್ ಕಚೇರಿಗೋ ಎಲ್ಗೋ ಬೋರ್ಡ್ ಹಾಕೊಂಡು ಕೂತ್ಕೊಳ್ತಾಳ್ರಿ, ಇಂತಿಂತ ಇದಕ್ಕೆ ಇಂತಿಂತದ್ದು ಅಂತ ಹೇಳಿ ಫಿಕ್ಸ್ಡ್ ರೇಟ್ಗಳ ರೀತಿಯಲ್ಲಿ, ಯಾವ ರೀತಿಯಲ್ಲಿ ಈ ಮಾರ್ಕೆಟ್ ಅಲ್ಲಿ ಈ ದವಸ ಧಾನ್ಯಗಳನ್ನೆಲ್ಲ ಮಾರ್ತಾರಲ್ಲ ಆ ತರ, ಹಣ್ಣುಗಳಿಗೆ ಒಂದೊಂದು ರೇಟ್ ಹಾಕೊಂಡು ಕೂತ್ಕೊಳ್ತಾರಲ್ಲ ಆ ತರ ರೇಟ್ ಹಾಕೊಂಡು ಕೂತ್ಕೊಳ್ತಾರೆ. ಇದೆಲ್ಲದು ಗೊತ್ತಿದ್ದು ಕೂಡ ಜಾಣ ಕುರುಡಲ್ಲಿದೆ ಸರ್ಕಾರ. ಕಾರಣ ಆ 5,000 ರೂಪಾಯಿಯಲ್ಲಿ ಸರ್ಕಾರಕ್ಕೂ ದುಡ್ಡು ಹೋಗ್ತಿದ್ಯಾ? ಆ ಏಜೆಂಟ್ ಅಧಿಕಾರಿಗಳಿಗೆ ಏನು ದುಡ್ಡು ತಿನ್ನಿಸ್ತಾನೆ, ಆ ದುಡ್ಡಿನಲ್ಲಿ ಇಂತಿಷ್ಟು ಪರ್ಸೆಂಟೇಜ್ ಅಂತ ಸರ್ಕಾರಕ್ಕೂ ಹೋಗ್ತಾ ಇದೆ.
ಅದಕ್ಕೆ ಇದು ಯಾವುದಕ್ಕೂ ಕಡೆಯೂ ಕೂಡ ಇದನ್ನ ನಿಲ್ಲಿಸುವಂತ ಕೆಲಸಕ್ಕೆ ಸರ್ಕಾರಗಳು ಮುಂದೆ